ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ, ಸಂಡೇ ಆ ವ್ಲಾಗ್. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಸ್ ಯೂಶ್ವಲ್. ನಮ್ಮ ಮನೆಯವರು ಮನೆಯಲ್ಲೇ ಇದ್ರು ಸಂಡೇ ಆಗಿರೋದ್ರಿಂದ, ಹಂಗಾಗಿ ಸ್ವಲ್ಪ ಹೊತ್ತು ಆಚೆ ಕುತ್ಕೊಂಡು ಮಾತುಗಳು ಹೇಳ್ಕೊಂಡು ಇದ್ವಿ. ಆ್ಯಂಡ್ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಮಟನ್ ಸಾಂಬಾರು ಮಾಡಿಟ್ಟು ಬಂದಿದ್ದೆ. ಅನ್ನ ಮಟನ್ ಸಾಂಬಾರೆಲ್ಲ ಮಾಡಿಟ್ಟು ಆಚೆ ಬಂದು ಕುತ್ಕೊಂಡು ಮಾತುಗಳು ಹೇಳ್ತಿದ್ವಿ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕುತ್ಕೊಂಡಿದ್ದೆ. ಆ್ಯಂಡ್ ಮನೆ ಬೇರೆ ಒರೆಸ್ತಿದ್ರು ಆಂಟಿ, ಹಂಗಾಗಿ ಚಾರು ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಲ್ಲ ಆಂಟಿಗೆ, ಅದು ಇದು ಅಂದ್ಬಿಟ್ಟು ಆಚೆ ಕರ್ಕೊಂಬಂದು ಕುತ್ಕೊಂಡು ಮಾತುಗಳು ಹೇಳ್ತಾ ಇದ್ವಿ. ಆ್ಯಂಡ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವ್ಲಾಗ್ ಮಾಡ್ಕೊಂಡಾಗ ಚೆನ್ನಾಗಿತ್ತು, ಬಟ್ ಈಗ ವಾಯ್ಸ್ ಓವರ್ ಕೊಡೋ ಟೈಮ್ಗೆ ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿರೋದಕ್ಕೆ ನನಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಹೆಲ್ತಲ್ಲಿ. ಸೊ ಓಕೆ ಥರ ಇದ್ದೀನಿ, ಬಟ್ ಅಂದರೂ ವ್ಲಾಗ್ ಮಾಡಬೇಕು ಅಂತ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಸಂಡೇ ಆ ವ್ಲಾಗ್ ಇದು ಬಿಕಾಸ್ ಆರಾಮಾಗಿ ಲೇಟಾಗಿ ಎದ್ದೊಳ್ತೀವಿ, ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ತಿಂತೀವಿ. ಒಂದು ಸ್ವಲ್ಪ ನಾರ್ಮಲ್ ಡೇಸ್ ಇದ್ದಂಗೆ ಇರೋದಿಲ್ಲ, ಇಷ್ಟು ಟೈಮ್ಗೆ ಇದೇ ಮಾಡಬೇಕು, ಈ ಟೈಮ್ಗೆ ಇದೇ ಮಾಡಬೇಕು ಅನ್ನೋದಿರಲ್ಲ. ಆರಾಮಾಗಿ ಎದ್ದು ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಫ್ರೆಶ್ ಅಪ್ ಆಗಿ ಹೆಂಗೋ ನಿಧಾನಕ್ಕೆ ಇರ್ತೀವಿ, ಒಂಥರ ಕೂಲಾಗಿರ್ತೀವಿ ಸಂಡೇಸು. ಆ್ಯಂಡ್ ನಮ್ಮ ಮನೆಯವರು ಮನೇಲೇ ಇರ್ತಾರೆ ಅವತ್ತು, ಸೊ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಬೋದು. ಹಂಗಾಗಿ ನಂಗೆ ಒಂಥರ ಸಂಡೇಸ್ ಅಂದರೆ ಇಷ್ಟ. ಆ್ಯಂಡ್ ಸಂಡೇ ಅಂದರೆ ಒಂದು ಫಂಕ್ಷನ್ ಬೇರೆ ಇತ್ತು ನಮ್ಮ ಮನೆಯವ್ರ ಫ್ರೆಂಡ್ ಮಗಳದು, ಸೊ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆರಾಮಾಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಆ್ಯಂಡ್ ಮಧ್ಯಾಹ್ನ ಊಟದ ಟೈಮ್ಗೆ ನಾವು ಫಂಕ್ಷನ್ಗೆ ಹೋದ್ವಿ. ಆ್ಯಂಡ್ ಫಂಕ್ಷನ್ ಅಂದರೆ ಹೋಣಿ ಫಂಕ್ಷನ್ ಅಂತಾರೆ ಅಲ್ವಾ, ಅದು. ಆ್ಯಂಡ್ ಅಲ್ಲಿ ಫಂಕ್ಷನಲ್ಲಿ ಮಗು ಎಷ್ಟು ಚೆನ್ನಾಗಿದ್ಲು ಅಂತಂದರೆ ತುಂಬಾ ಡೀಸೆಂಟಾಗಿ ತುಂಬಾ ನೈಸ್ ಅಂತ ಅನಿಸೋ ಥರ ಇದ್ಲು, ತುಂಬ ಚೆನ್ನಾಗಿದ್ಲು. ಒಂಥರ ಕಳೆ ಬಂದಿತ್ತು ಆ ಟೈಮಲ್ಲಿ, ಒಂಥರ ಫೇಸ್ ಗ್ಲೋ ಆಗುತ್ತೆ ಅಂತ ಹೇಳ್ತಾರಲ್ವ, ಸೊ ಹಂಗೆ ಅನಿಸುತ್ತೆ. ಒಂಥರ ಗ್ಲೋ ಇತ್ತು, ಮಗು ಸಣ್ಣಗಿದ್ದು ಎಷ್ಟು ಕ್ಯೂಟ್ ಚೆನ್ನಾಗಿದ್ದಾಳೆ ಅಂತ ಅನಿಸ್ತು. ಆ್ಯಂಡ್ ನನಗೆ ನನ್ನ ಫ್ಯೂಚರೆಲ್ಲ ನೆನಪಾಯಿತು. ನನಗೂ ಇಬ್ಬರು ಮಕ್ಕಳಿದ್ದಾರೆ, ಹೆಣ್ಮಕ್ಳು ಬೇರೆ. ಸೊ ನಾನು ಈ ಥರದ್ದೊಂದು ಫೇಸ್ ಮಾಡಬೇಕಲ್ವಾ, ನನ್ನ ಮಕ್ಕಳು ಈ ಥರ ಒಂದು ಸ್ಟೇಜಿಗೆ ಬರ್ತಾರಲ್ವ ಅಂತ ನೆನೆಸ್ಕೊಂಡಾಗ ಎಷ್ಟು ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ ಅನ್ನೋದು ಜಾಸ್ತಿನೇ ಇದೆ. ಎಷ್ಟೆಲ್ಲ ಮಾಡಬೇಕು ಮಕ್ಕಳಿಗೆ ಅಂತ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಆ್ಯಂಡ್ ಖುಷಿ ಅನ್ನೋದಿನ ಜಾಸ್ತಿ ಇದೆ. ಯಾವ್ಯಾವ ಥರ ಮಾಡಬೇಕು, ಹೆಂಗೆಲ್ಲ ಮಾಡಬೇಕು, ಅವ್ರ ಆಸೆಗಳನ್ನ ಪ್ರತಿಯೊಂದನ್ನು ಫುಲ್ಫಿಲ್ ಮಾಡಬೇಕು ಅನ್ನೋ ಖುಷಿ ಜೋಶ್ ಇದೆ. ಎಲ್ಲ ಒಳ್ಳೇದಾಗಬೇಕಷ್ಟೆ. ಆ್ಯಂಡ್ ಚೆನ್ನಾಗಿತ್ತು ಫಂಕ್ಷನ್, ಡೀಸೆಂಟಾಗಿ ಮನೆ ಹತ್ರನೇ ಮಾಡಿದರು, ಚೆನ್ನಾಗಿ ಅನ್ನಿಸ್ತು. ಆ ಮಗುನೂ ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ಲು ಎಲ್ಲರ ಜೊತೆ. ಮಗುನ ಮಾತಾಡೋದಿರ್ಬೋದು, ನಮ್ಮನ್ನು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅನ್ನೋದಾಗಿರ್ಬೋದು, ಡೀಸೆಂಟ್ ಮಗು ಅಂತ ಅನ್ನಿಸ್ತು. ಸೊ ಒಂದೊಂದು ಏಜಲ್ಲಿ ಒಂದೊಂದು ಥರ ಅಲ್ವಾ ಮಕ್ಕಳು, ಒಂಥರ ನೋಡೋದಕ್ಕೆ ಚಂದನೇ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಹೊರಟ್ವಿ. ಜಾಸ್ತಿ ಹೊತ್ತು ಏನಿರಲಿಲ್ಲ, ಚಿಕ್ಕ ಪಾಪು ಬೇರೆ ಇದ್ಲಲ್ಲ, ಅವಳು ಫಸ್ಟೇ ಗೊತ್ತಲ್ವ, ಕಿರಿಕ್ ಸೊ ಹಂಗಾಗಿ ಬೇಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಕುಂಕುಮ ತಗೊಂಡು ನಾವು ಹೊರಟ್ವಿ. ಆ್ಯಂಡ್ ಅಲ್ಲೊಬ್ಬ ತಾತ ಬಂದು ನಮ್ಮ ಮನೆಯವ್ರನ್ನ ಪಾಪುನೆಲ್ಲ ಮಾತಾಡಿಸ್ತಿದ್ರು, ಏನು ಏನು ಮಾಡ್ಕೊಂಡಿದ್ದೀರಾ ಹಂಗೆಲ್ಲ. ಆ್ಯಂಡ್ ಚಿಕ್ಕ ಪಾಪುನೂ ಕೂಡ ಮಾತಾಡಿಸ್ತಿದ್ರು, ಅವಳು ಹೋಗಲಿಲ್ಲ. ಆ್ಯಸ್ ಯೂಶ್ವಲ್ ಅವಳು ಯಾರ ಹತ್ರನೂ ಹೋಗಲ್ಲ, ಅದು ಗೊತ್ತಿರೋದೇನೆ ಎಲ್ರಿಗೂ. ಸೊ ಮಾತಾಡಿದ್ರು, ಹೋಗಿರಲಿಲ್ಲ. ಆ್ಯಂಡ್ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಲೀಲಕ್ಕ ಮನೆಗೆ ಬಂದ್ವಿ. ಅಲ್ಲಿ ಅವರು ಮನೆ ಶಿಫ್ಟ್ ಮಾಡಿದರು. ಆ್ಯಂಡ್ ಗಣೇಶನ ಪೂಜೆ ಹೋಮ ಮಾಡಿಸ್ತಿದ್ದೀವಿ ಗಣೇಶಂದು ಅಂತ ಹೇಳಿ ಹೋಮ ಕೂಡ ಇಟ್ಕೊಂಡಿದ್ರು. ಸೊ ಹಂಗಾಗಿ ನಾವು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಒಂದು 4-5 ಓ ಕ್ಲಾಕ್ ಅಷ್ಟರಲ್ಲಿ ನಾವು ಅಲ್ಲಿ ಅಕ್ಕನ ಮನೆಗೆ ರೀಚ್ ಆದ್ವಿ. ಅಲ್ಲಿ ಕೂಡ ಅಷ್ಟೇ ಅಕ್ಕ ಪೂಜೆಗೆಲ್ಲ ಬೆಳಗ್ಗೆನೇ ಹಾಲುಗ್ಸಿ ಮನೆಗೆ ಬಂದುಬಿಟ್ಟಿದ್ರು. ಸೊ ಸಾಯಂಕಾಲ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆ ಹತ್ರ ಎಲ್ಲ ಚೆನ್ನಾಗಿ ರಂಗೋಲಿ ಎಲ್ಲ ಪುಟ್ ರಂಗೋಲಿಗಳೆಲ್ಲ ಹಾಕಿ ದೇವ್ರ ಮನೇಲೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ರು. 6 ಸಮಥಿಂಗ್ ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದು ಗಣೇಶನ ಹೋಮ ಮಾಡೋದಕ್ಕೆ, ಪೂಜೆ ಮಾಡಿಸೋದಕ್ಕೆ ಎಲ್ಲರ ಸಿದ್ಧತೆ ಎಲ್ಲ ಮಾಡಿಕೊಂಡು ಆ್ಯಂಡ್ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ನೋಡೋಕೆ ಒಂಥರ ಚೆಂದ ಅನಿಸುತ್ತೆ, ಈ ಹೂವಿನ ಅಲಂಕಾರ ಆಗಿರ್ಬೋದು, ಅರಿಶಿನ ಕುಂಕುಮ ಅವೆಲ್ಲ. ಸೊ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ರು, ಹೋಮ ಕೂಡ ಶುರು ಮಾಡಿದ್ರು. ಆ್ಯಂಡ್ ಮನೆಗಳಲ್ಲಿ ಹೋಮ ಸುಟ್ಟಿದ್ರೆ ಎಷ್ಟು ಪ್ರಶಾಂತವಾಗಿ ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ ನನಗೆ ಅವತ್ತು ಎಕ್ಸ್ಪೀರಿಯೆನ್ಸ್ ಆಯಿತು. ಲಾಸ್ಟ್ ಟೈಮ್ ಬೇರೆ ಮನೆಗಳಲ್ಲಿ ಹೋಮ ಸುಟ್ಟಿದಾಗೆಲ್ಲ ಬಟ್ ನೋಡಿದ್ದೀನಿ, ಜಾಸ್ತಿ ಹೊತ್ತಿಲ್ಲ. ಬಟ್ ನಾನು ಅವತ್ತು ಸ್ಟಾರ್ಟ್ ಆಗೋಯಿಂದ ಎಂಡ್ ಆಗೋವರೆಗೂ ಅಲ್ಲೇ ಇದ್ದೆ. ಎಷ್ಟು
ಎಷ್ಟು ನೆಮ್ಮದಿ ಇತ್ತು ಅಂತಂದರೆ ಅಲ್ಲಿ ಹೋಮ ಸುಡ್ತಿದ್ರೆ ಸುತ್ತಮುತ್ತ ವಾತಾವರಣ ಅಂತೂ ತುಂಬ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅವತ್ತೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು 10-11 ಆಗ್ಬಿಟ್ಟಿತ್ತು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಆ್ಯಂಡ್ ನಮ್ಮ ಪುಟಾಣಿ ಸುಮ್ಮನೆ ಬೆಳಗ್ಗೆ ಆಟ ಆಡ್ಕೊಂಡಿದ್ಲು ಮಂಚದ ಮೇಲೆ. ಹಂಗಾಗಿ ನಾನು ಸ್ವಲ್ಪ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ರೆ ಅವಳು ಏನು ಮಾಡ್ತಿದ್ಲು ಅಂದರೆ ಈ ಕಡೆ ಅಳ್ತಾನೂ ಇಲ್ಲ, ಈ ಕಡೆ ನಗ್ತಾನೂ ಇಲ್ಲ. ಸೊ ಹಂಗಾಗಿ ನನಗೆ ಅವಳದು ಒಂಥರ ನೋಡೋದಕ್ಕೆ ಚೆಂದ ಅನ್ನಿಸ್ತು. ಅದಕ್ಕೆ ವಿಡಿಯೋ ಓಪನ್ ಮಾಡಿ ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರಿ, ಸುಮ್ಮನೆ ಅಳ್ತಾಳೆ, ಸುಮ್ಮನೆ ನಗ್ತಾಳೆ. ಸೊ ಹಂಗಾಗಿ ಎದ್ದು ಬಿದ್ಲು ಅನ್ನೋ ಥರ ಆಟ ಆಡ್ಕೊಂಡಿದ್ಲು. ಸೊ ನೋಡೋಕ್ಕೊಂಥರ ಕ್ಯೂಟಾಗಿ ಅನ್ನಿಸ್ತು. ಹಂಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಆ್ಯಂಡ್ ಯಾರ ದೃಷ್ಟಿ ಆಗದೆ ಇರಲಿ, ನಾನು ಬೇರೆ ಈ ಥರ ವೀಡಿಯೋಸ್ ಬೇರೆ ಹಾಕ್ತಾ ಇರ್ತೀನಿ, ನನಗೆ ತಡಿಯಲ್ಲ. ದಯವಿಟ್ಟು ಯಾರ ದೃಷ್ಟಿ ಆಗದೆ ಇರಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ನೋಡಿ ಎಷ್ಟು ಕ್ಯೂಟಾಗಿ ಆಡ್ತಿದ್ದಾಳೆ. ನಮ್ಮ ಮನೆಯವ್ರು ಬೈತಾನೆ ಇರ್ತಾರೆ, ನೀನು ಹಾಕ್ಬೇಡ ವೀಡಿಯೋಸ್ ಅಂತ. ಬಟ್ ನನಗೆ ತಡೆಯೋದೇ ಇಲ್ಲ. ನನ್ನ ಮೊಬೈಲಲ್ಲಿದ್ದರೆ ಡಿಲೀಟ್ ಆಗಿಬಿಟ್ಟಿರ್ತವೆ. ಅಟ್ಲೀಸ್ಟ್ ನಾನು ಬೇರೆ ಕಡೆ ಎಲ್ಲಾದರೂ ಪೋಸ್ಟ್ ಮಾಡಿದರೆ ಫ್ಯೂಚರಲ್ಲಿ ಅವಳಿಗೆ ನೋಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಈ ಥರ ಮಾಡ್ತಿದ್ಲು, ಅಳ್ತಿದ್ಲು, ಒಂಥರ ಕ್ಯೂಟಾಗಿ ಆಡ್ತಿದ್ಲು. ಸೊ ಇಲ್ಲಿ ಅಂತ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಆವತ್ತಿನ ದಿನವೇ ನಾನು ನೈಲ್ ಎಕ್ಸ್ಟೆನ್ಷನ್ ಕೂಡ ಮಾಡಿಸ್ಕೊಂಡೆ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಮಾಡಿಸ್ಕೊಬೇಕು ಅಂತ. ನಾನು ಡೆಲಿವರಿ ಆದಮೇಲೆ ಉಗುರು ಬೆಳೆಸೋಂಗಿಲ್ಲ ಅಂದ್ಬಿಟ್ಟು, ಮಗುಗೆಲ್ಲ ಚುಚ್ಚುತ್ತೆ ಹಂಗೆಲ್ಲ ಆಗತ್ತೆ ಅಂದ್ಬಿಟ್ಟು ನಾನು ಉಗುರು ಬೆಳೆಸ್ಕೊಂಡಿರಾನೇ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಒಂದ್ಸರಿ ಮಾಡಿಸ್ಕೊಳ್ಳೋಣ, ತುಂಬ ದಿನವೂ ಅವಾಗ ಕಾಲೇಜ್ಗೆ ಹೋಗೋ ಟೈಮಲ್ಲಿಂದನೂ ಮಾಡಿಸ್ಕೊಬೇಕು ಅಂತ ಆಸೆ ಇತ್ತು. ಸೊ ಅವಾಗಿಂದ ಮಾಡಿಸ್ಕೊಳ್ಳಿಲ್ಲ. ಸೊ ಇವಾಗ ಒಂದು ಟೈಮ್ ಬಂತು ಅಂತ ಅಂದ್ಕೊಂಡು ಫೋಮೋ ನೈಲ್ಸ್ ಅಂತ ಮಂತ್ರಿ ಮಾಲಲ್ಲಿದೆ, ಇವ್ರದ್ದು ಧನುಶ್ರೀ ಅಂತ ಇದ್ದಾರಲ್ಲ ಯೂಟ್ಯೂಬರ್, ಅವರು ಬಿಗ್ ಬಾಸ್ ಕೂಡ ಬಂದಿದ್ದರು. ಅವ್ರದ್ದೇ ಒಂದು ಫೋಮೋ ನೈಲ್ಸ್ ಅಂತ ಶಾಪ್ ಓಪನ್ ಮಾಡಿದ್ದಾರೆ ಮಂತ್ರಿ ಮಾಲಲ್ಲಿ. H&M ಇದೆಯಲ್ಲ ಅದರ ಆಪೋಸಿಟೇ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನೈಲ್ಸ್ ಎಕ್ಸ್ಟೆನ್ಷನ್ಸ್ ಎಲ್ಲ. ಸೊ ಒಂದು ರೀಸನಬಲ್ ಪ್ರೈಸಲ್ಲಿ ಕೂಡ ಮಾಡ್ಕೊತಾರೆ. ಸೊ ಹಂಗಾಗಿ ಅವರು ಮಾಡಿಸ್ಕೊಳಕ್ಕೆ ಹೇಳಿದರು. ಸೊ ಯಾಕೆ ಮಾಡಿಸ್ಕೋಬಾರ್ದು ಒಂದು ಸರಿ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತಿರೋರಲ್ವ, ನನಗಿಷ್ಟ ಆಗಿರೋವಂಥ ಪರ್ಸನ್ ಬೇರೆ ಅವರು. ಸೊ ಹಂಗಾಗಿ ಅವ್ರ ಹತ್ರ ಹೋಗಿ ಅವರು ಸ್ಟಾಫ್ ಎಲ್ಲ ಇದ್ದರು. ಸೊ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸೊ ಹಂಗಾಗಿ ಹೋಗಿ ಎಲ್ಲ ಮಾಡಿಸ್ಕೊಂಡೆ. ಒಂಥರ ನಾನು ಬೇರೆ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ, ಅವ್ರು ಬೇರೆ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ನಾನು ಒಂಥರ ಲೈಟ್ ಕಲರಲ್ಲಿ ಅಂತ ಹೋಗಿದ್ದೆ. ಈ ಥರ ಎಲ್ಲ ಮಾಡಿಸ್ಕೊಂಡೆ. ಮತ್ತು ಬೇಡ ಅಂತ ಹೇಳ್ಬಿಟ್ಟು ಕಲರ್ ಫಿನಿಶಿಂಗ್ ಎಲ್ಲ ಕೊಟ್ಟು ಲಾಸ್ಟ್ಗೆ ಒಂದು ಕಲರ್ ಡಿಸೈಡ್ ಆಗಿ ಡಬಲ್ ಕಲರಲ್ಲಿ ಮಾಡಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡಿ, ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು. ನೈಲ್ಸ್ ಎಕ್ಸ್ಟೆನ್ಷನ್ಸ್ ಎಲ್ಲ ಕಲರ್ ವೈಸ್ ಆಗಿರ್ಬೋದು, ಎಲ್ಲ ಮಸ್ತಾಗಿ ಮಾಡಿದ್ರು. ಫಿನಿಶಿಂಗ್ ಎಲ್ಲನೂ ಅಷ್ಟೇ, ಎಲ್ಲ ನ್ಯಾಚುರಲ್ ನೈಲ್ಸ್ ಇದ್ದಂಗೆ ಇರುತ್ತೆ. ಆ್ಯಂಡ್ ತುಂಬ ಸ್ಟ್ರಾಂಗ್ ಇರುತ್ತೆ, ಹುಷಾರಾಗಿರಬೇಕು. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಇವಾಗ ಮಕ್ಕಳನ್ನ ಎತ್ಕೊಂಡಾಗೆಲ್ಲ ಶಾರ್ಪ್ನೆಸ್ ಇರೋದಿಲ್ಲ ಈ ನೈಲ್ಸ್ ಅನ್ನೋದು. ಆ್ಯಂಡ್ ಪರ್ಚೋದು ಆ ಥರ ಏನೂ ಆಗೋಲ್ಲ. ಆ್ಯಂಡ್ ಫೈನಲ್ ಲುಕ್ ಈ ಥರ ಬಂತು, ಸಖತ್ತಾಗಿದೆ ಅಂತ ಹೇಳ್ಬೋದು. ತುಂಬಾ ಕ್ಯೂಟ್ ಪಿಂಕಿ ಆಗಿತ್ತು. ಆ್ಯಂಡ್ ನನಗಂತೂ ಮಸ್ತ್ ಇಷ್ಟ ಆಯಿತು. ಐ ಜಸ್ಟ್ ಫಾಲ್ ಇನ್ ಲವ್ ವಿತ್ ಮೈ ನೈಲ್ಸ್ ಅಂತ ಹೇಳ್ಬೋದು. ಅಷ್ಟು ಇಷ್ಟ ಆಗ್ಬಿಡ್ತು. ಸೂಪರ್ ಅಂತಲೇ ಹೇಳ್ಬೋದು. ಫೈನಲಿ ಮಾಡಿಸ್ಕೊಂಡು ಬಂದೆ. ನಮ್ಮ ಮನೆಯವ್ರಿಗೆ ಹೆಂಗೆಂಗೋ ಅವ್ರಿಗೆಲ್ಲ ಈ ಥರ ಲಾಂಗ್ ನೈಲ್ಸ್ ಎಲ್ಲ ಇಷ್ಟ ಆಗೋಲ್ಲ. ಬಟ್ ಏನೇನೋ ಮಾಡಿ ಪ್ಲೀಸ್ ಅಂತ ಏನಾದ್ರು ರಿಕ್ವೆಸ್ಟ್ ಮಾಡಿ ಎಲ್ಲ ಡವ್ ಮಾಡಿ ಮಾಡಿಸ್ಕೊಂಡೆ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ನೈಲ್ಸ್ ಆ್ಯಂಡ್ ವಿ ಆಲ್ ಲವ್ ಯು. ಏಕೆ ಹತ್ತಕ್ಕಾಗ್ತಾ ಇಲ್ವಾ? ಏಕೆ ಯಾಕೆ ಅಂತ ಯಾಕೆ ಹತ್ತಕ್ಕಾಗ್ತಾ ಇಲ್ಲ? ಯಾಕೆ ಅಂತ? ಕಾಲು ನೋಡ್ತಿದ್ಯಾ? ಏಕೆ? ಕಾಲು ಹೌದಾ? ಏನ್ ಕೆಲಸ ಮಾಡಿದೆ? ಕಾಲು ನೋವಕ್ಕೆ ಯಾರು ಕೊಡ್ಸಿ ಚಾಕ್ಲೇಟು? ನಾನೇನಾ? ಅಯ್ಯೋ, ಥ್ಯಾಂಕ್ಸ್ ಹೇಳಲಿಲ್ಲ ನನಗೆ. ಹುಷಾರು ಬೀಳ್ತೀಯ? ಥ್ಯಾಂಕ್ಸ್ ಹೇಳಲಿಲ್ಲ ನನಗೆ.
ಥ್ಯಾಂಕ್ಸ್ ಹೇಳಲಿಲ್ಲ? ಯಾಕೆ ಥ್ಯಾಂಕ್ಸ್ ಹೇಳಲಿಲ್ಲ? ನಮ್ಮ ಪುಟಾಣಿ ಫ್ಲವರ್, ವಾವ್, ಹೌ ನೈಸ್. ನೋ, ಯಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಬರ್ತಾ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದಿದ್ದೆ. ನನ್ನ ಫೇವ್ರೆಟ್ ವೆನಿಲಾ ಐಸ್ ಕ್ರೀಮ್ ವಿತ್ ಮ್ಯಾಂಗೋ ಫ್ಲೇವರ್. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ. ಮಳೆ ಬರ್ತಿತ್ತು, ಬೈಸ್ಕೊಂಡು ನಮ್ಮ ಮನೆಯವ್ರ ಹತ್ರ ತೊಗೊಂಡು ಬಂದಿದ್ದೆ. ಬೇರೆ ಏನಾದರೂ ತಗೋ ಅಂತಂದರು. ಬೇಡ, ನನಗೆ ಐಸ್ ಕ್ರೀಮೇ ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡೆ ಆ್ಯಂಡ್ ಬೈಸ್ಕೊಂಡು ಬೈದರೂ ತಗೊಡ್ತಾರೆ ಪಾಪ. ಸೊ ನಾನು ಇಷ್ಟಪಟ್ಟೆ ಅಂತ ಹೇಳ್ಬಿಟ್ಟು ತಗೊಟ್ರು. ಮಿಲಾನೋ ಅಲ್ಲಿ ತೊಗೊಂಡು ಬಂದಿದ್ದೆ ಆ್ಯಂಡ್ ಮಿಲಾನೋ ಅಲ್ಲಿ ಮಾತ್ರ ಐಸ್ ಕ್ರೀಮ್ಸ್ ಸಖತ್ ಟೇಸ್ಟಿಯಾಗಿ ಮಸ್ತಾಗಿರುತ್ತೆ. ಫ್ಲೇವರ್ಸ್ ಎಲ್ಲ ಒಂದ್ಸರಿ ನಿಮ್ಮ ನಿಯರ್ ಬೈ ಎಲ್ಲಾದರೂ ಇದ್ದರೆ ಮಿಲಾನೋ ಅಲ್ಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಅಂತ ನನ್ನ ಒಪಿನಿಯನ್. ನನಗೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದೆ. ರಿಂಗ್, ಪ್ಲೇಟ್, ಸಿಲ್ವರ್ ಪ್ಲೇಟ್, ಬಾಲ್. ನೀನು ಹೇಳು, ಏನದು? ಏನು ಮದು? ಅಮ್ಮ, ಟೆಡ್ಡಿ ಬೇರ್. ನೀನು ಹೇಳು. ಗುಡ್ ಗರ್ಲ್, ಗುಡ್ ಗರ್ಲ್ ಚಿನ್ನಿ. ನೆಕ್ಸ್ಟ್ ಏನು ಮದು? ಗೊತ್ತಾಗುತ್ತೆ, ಕ್ಲೀನಾಗಿ ಇಟ್ಕೊ. ಏನದು? ಗ್ಲಾಸ್. ವಾವ್, ಗುಡ್. ಸೊಪ್ಪು. ಅಮ್ಮ, ಗುಡ್ ಗರ್ಲ್ ಚಿನ್ನಿ. ಗ್ರೇಪ್ಸ್. ಬನಾನಾ. ರೋಸ್. ಕ್ಲೀನಾಗಿ ಇಟ್ಕೊ. ಅದು ಸನ್ಫ್ಲವರ್. ಬ್ಲೂ ಕಲರ್ ಅದು. ಮತ್ತೆ ಇದು 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 ಹಾಂ. ಏನದು? ಫಿಶ್. ಬ್ಲೂ ಕಲರ್ ಇರೋ ಫಿಶ್ ನೋಡಿ. ಇದೆಲ್ಲ ರೆಡ್ ಕಲರಲ್ಲಿದೆ, ಇದೆಲ್ಲ ಬ್ಲೂ ಕಲರಲ್ಲಿದೆ, ಇದೆಲ್ಲ ಯೆಲ್ಲೋ ಕಲರಲ್ಲಿದೆ, ಇದೆಲ್ಲ ಗ್ರೀನ್ ಕಲರಲ್ಲಿದೆ, ಇದೆಲ್ಲ ಬ್ಲ್ಯಾಕ್ ಕಲರಲ್ಲಿದೆ, ಇದೆಲ್ಲ ಪಿಂಕ್ ಕಲರಲ್ಲಿದೆ, ಬ್ರೌನ್ ಕಲರು, ಆರೆಂಜ್ ಕಲರು, ಪರ್ಪಲ್ ಕಲರು, ಸಿಲ್ವರ್ ಕಲರು, ಇಲ್ಲೆಲ್ಲ ಗೋಲ್ಡ್ ಕಲರು ಹಂಗೆ ಕೊಟ್ಟಿರೋದು. ಗೋಲ್ಡ್ ಕಲರಲ್ಲಿ ಏನೇನಿದೆ, ಸಿಲ್ವರಲ್ಲಿ ಏನೇನಿದೆ, ಪರ್ಪಲಲ್ಲಿ ಏನೇನಿದೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಹೇಳ್ಕೊ ಬಂಗಾರೆ, ಗುಡ್ ಗರ್ಲ್. ಆ್ಯಂಡ್ ಈಗ ನೋಡಿದ್ರಲ್ವಾ ಕ್ಲಿಪ್ಪಿಂಗ್ ಏನಿತ್ತು, ನಾನು ಅವಳಿಗೆ ಸ್ವಲ್ಪ ಹೊತ್ತು ಹೇಳ್ಕೊಟ್ಟು ಬಂದು ಅಡುಗೆ ಮಾಡ್ತಿದ್ದೆ. ಸರಿ ಅಡುಗೆ ಎಲ್ಲ ಮಾಡ್ತಿದ್ರೆ ಆ ಟೈಮಲ್ಲಿ ಅವಳೇ ಹೇಳ್ಕೊತಿದ್ಲು. ಸೊ ಹಂಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ನೋಡಿ, ಇನ್ನೇನು ಮಲ್ಗೋ ಟೈಮ್ಗೆ ನಮ್ಮ ಪುಟಾಣಿ ಚೆನ್ನಾಗಿ ನಿದ್ದೆ ಹೋಗಿ ಎದ್ದಿದ್ಲು. ನಮ್ಮ ಅಜ್ಜಿ ಜೋಲಿಯಲ್ಲಿ ಹಾಕಿ ತೂಗ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿ, ಎಷ್ಟು ಮುದ್ದಾಗಿ, ಎಷ್ಟು ಫಿಟ್ಟಾಗಿ ಇಟ್ಕೊಂಡು ಕೂತಿದ್ದಾಳೆ ಅಂತಂದರೆ ನೋಡಿ. ಆ ಕಡೆ ಈ ಕಡೆ ಎಷ್ಟು ಭಯ ಅವಳಿಗೆ, ಬಿದ್ದೋಗ್ಬಿಡ್ತೀನಿ ನೀನು ಅಂತ. ಸೊ ಹಂಗಾಗಿ ಆ ಕಡೆ ಈ ಕಡೆ ಫಿಟ್ಟಾಗಿ ಕೈಯೇ ಬಿಡಲ್ಲ, ಅಷ್ಟು ಫಿಟ್ಟಾಗಿ ಇಟ್ಕೊಂಡು ಕೂತ್ಕೊತಾಳೆ. ಚೆನ್ನಾಗಿತ್ತು ಅಂತ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಆಚೆ ಕೂಡ ಬಂದಿದ್ವಿ, ಟ್ಯಾಬ್ಲೆಟ್ ಬೇಕು ಅಂತ. ಸೊ ನಡ್ಕೊಂಡು ಹೋಗಿದ್ವಿ. ಯಾವಾಗಲೂ ಬೈಕು ಕಾರು ಓಡಾಡ್ತಾ ಇರ್ತೀವಿ, ಬಾ ನಡ್ಕೊಂಡು ಹೋಗೋಣ ಒಂದು ಸ್ವಲ್ಪ ಹೊತ್ತು ಮಾತುಗಳು ಹೇಳ್ಕೊಂಡು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಸೊ ಈ ಥರ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸು, ಅವ್ರ ಕೆಲಸ ಅಂತ, ನಾನು ಮನೇಲಿ ಮಕ್ಕಳು, ಅಡುಗೆ, ನಂದು ವೀಡಿಯೋಸು, ಅದು ಇದು ಎಲ್ಲಾದರೂ ಹೋಗಿ ಬಾ ಅನ್ನೋ ಥರನೇ ಇರುತ್ತೆ. ಸೊ ಅಪರೂಪಕ್ಕೊಂದು ಸರಿ ಈ ಥರ ಆಚೆ ಯಾವಾಗಲಾದರೂ ಇಬ್ಬರೇ ಹೋದಾಗ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಇರಲಿ ಅಂತ ಕ್ಯಾಪ್ಚರ್ ಮಾಡಿದೆ. ಅವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ನನಗೆ ಒಂದು ಸ್ವಲ್ಪ ಕೋಲ್ಡ್ ಎಲ್ಲ. ಸೊ ಹಂಗಾಗಿ ಇನ್ನೇನು ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಏನಾದರೂ ಒಂಚೂರು ಡೋಲೋಸ್ ಆ ಥರ ಏನಾರ ತೊಗೊಂಬಿಟ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ, ಜಾಸ್ತಿ ಆಗೋ ಚಾನ್ಸಸ್ ಇರಲ್ಲ ಅಂತ ಹೋಗಿ ತೊಗೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.